ಸಂತೋಷದ ವಿಷಯ ಹೇಳ್ಬೇಕಾದ್ರೆ ತಡ ಮಾಡಬಾರ್ದು. ನನ್ಗೆ ನಾಚಿಕೆ ಆಗ್ತಿದೆ. ನಾಚಿಕೆ ಆಗ್ತಾ ಇದೆಯಾ? ನಾಚಿಕೆ ಆಗುವಂತ ಕೆಲಸ ನಾವೇನ್ ಮಾಡ್ಲಿಲ್ವಲ್ಲ. ಪ್ಲೀಸ್ ಏನ್ ಹೇಳ. ಅದೇನು ಅಂದ್ರೆ ನಮ್ಮಿಬ್ಬರ ಮದ್ವೆಗೆ ನಮ್ ಡ್ಯಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯ್ತು. ಎಲ್ಲರೂ ನೋಡ್ತಾ ಇದ್ದಾರೆ. ಎಂತ ಒಳ್ಳೆ ಸುದ್ದಿ ಹೇಳಿದೆ. ರಿಯಲಿ ಐ ಆಮ್ ಸೋ ಹ್ಯಾಪಿ. ನಿಮ್ ಫೋಟೋ ನೋಡಿದ ಕೂಡ್ಲೆ ನಮ್ ಡ್ಯಾಡಿ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ರು. ಏನಂತ? ಪ್ರಿಯಾ ಡಾರ್ಲಿಂಗ್, ನಿಮ್ ಸೆಲೆಕ್ಷನ್ ಸಿಂಪ್ಲಿ ಸೂಪರ್ಬ್ ಅಂತ. ICICI ಬ್ಯಾಂಕ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ ತಕ್ಷಣ ನನ್ ಬಾಯಿಗೆ ಸಕ್ಕರೆ ತುಂಬಿಟ್ರು. ಸೋ ಸ್ವೀಟ್. ತಿಂಗಳಿಗೆ 35,000 ರೂಪಾಯಿ ಸಂಬಳ ಅಂದ ತಕ್ಷಣ ಈಗ ನೀವ್ ತಿರುಗಿಸಿದ್ರಲ್ಲ ಹಾಗೆ ತಿರುಗಿಸ್ಬಿಟ್ರು. ಈಗ ಮದುವೆ ಆಗ್ತಿರೋದು ನಿನಗ ನಿಮ್ಮ ಅಪ್ಪನಿಗ? ಯಾಕೆ ಹಾಗಂತೀರಾ? ಮತ್ತಿನ್ನೇನು, ತನಗೆ ಮದುವೆ ಆಗ್ತಾರಂಗ್ ಸಂತೋಷ ಪಡ್ತಾನೆ ಅಂದ್ರೆ? ತನ್ ಮಗಳಿಗೆ ಹೀರೋ ತರ ಇರೋ ಹುಡ್ಗ ಸಿಗ್ತಾ ಇದ್ದಾನೆ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ ಹೇಳಿ? ನಿಮ್ ಮಮ್ಮಿ ಡ್ಯಾಡಿ ಜೊತೆಲಿ ಮಾತಾಡ್ಬೇಕಂತೆ. ಅವ್ರ ಜೊತೆ ಯಾಕೆ? ಇದೇ ಡಿಯರ್, ದೊಡ್ಡೋರ್ ಜೊತೆ ಮಾತಾಡೋದು ಸಂಪ್ರದಾಯ ಅಲ್ವಾ? ಅದೆಲ್ಲ ಹಳೆ ಕಾಲದ ಪದ್ಧತಿ. ಐ ಡೋಂಟ್ ಲೈಕ್ ಇಟ್. ವಿ ಆರ್ ಇನ್ ಕಂಪ್ಯೂಟರ್ ಏಜ್. ಅದೆಲ್ಲ ನಿಮ್ಗೆ ಯಾಕೆ ಗೊತ್ತಾಗಲ್ಲ? ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ಲಾ? ನೀನು ನನ್ನ ಫೋಟೋನ ನಿನ್ ಮಮ್ಮಿ ಡ್ಯಾಡಿ ತೋರ್ಸೋದಕ್ಕಿಂತ ಮುಂಚೆನೆ ನಾನು ಡೆಲ್ಲಿಲಿರೋ ನನ್ನ ಮಮ್ಮಿ ಡ್ಯಾಡಿಗೆ ನಿನ್ ಫೋಟೋನ ಕಳಿಸ್ಬಿಟ್ಟೆ. ಅವ್ರು ನಿನ್ ಫೋಟೋ ನೋಡಿ ಸೊಸೆ ಬಹಳ ಚೆನ್ನಾಗಿದ್ದಾಳೆ, 100% ನೀನ್ ಪಾಸು ಅಂತ ಹೇಳ್ಬಿಟ್ಟು. ನೀನ್ ಮದುವೆ ಅಂತ ಆಗೋದಾದ್ರೆ ಅದು ಪ್ರಿಯನ್ನೇ, ಇಲ್ಲದೆ ಇದ್ರೆ ಜೀವನವಿಡೀ ಬ್ರಹ್ಮಚಾರಿಯಾಗಿ ಇದ್ಬಿಡು ಅಂತ ಹೇಳಿದ್ರು. ಹೌದಾ? ಸೋ ನೈಸ್. ಆದ್ರೆ ನಾನು ನಿನಗೊಂದು ನಿಜ ಹೇಳಲೇಬೇಕು ಡಿಯರ್. ನನಗೆ ಒಂದು ಗಂಡಾಂತರ ಇದೆಯಂತೆ. ಗಂಡಾಂತರನ? ಏನದು ಡಾರ್ಲಿ? ಅದು ನಾನು ನನ್ನ ಮದುವೆನ ನಮ್ಮ ಅಪ್ಪ ಅಮ್ಮನ ಎದುರು ಮಾಡ್ಕೊಂಡ್ರೆ ಹುಡುಗಿ ಅಪ್ಪ ಅಮ್ಮ ಡಮಾರ್ ಅಂತಾರಂತೆ. ಅಂದ್ರೆ? ಗೊಟಕ್ ಅಂತಾರಂತೆ. ಅಂದ್ರೆ? ಟಿಕೆಟ್ ತಗೊಂತಾರಂತೆ. ಏನ್ ಮಾಡೋಣ ಡಿಯರ್? ಡೋಂಟ್ ವರಿ, ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಈ ವಿಷಯ ವಿವರಿಸಿ ಹೇಳ್ತೀನಿ. ನಿಮ್ಮ ಮಮ್ಮಿ ಡ್ಯಾಡಿ ಇಲ್ದೆ ಮದ್ವೆ ನಡೆಯೋ ಹಾಗೆ ಮಾಡ್ತೀನಿ. ಅದು ಡಿಯರ್, ಅಷ್ಟು ಮಾಡು. ಈ ಸಮಸ್ಯೆ ಎಷ್ಟು ಬೇಗ ಬಗೆಹರಿಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಶ್ರೀಕೃಷ್ಣ, ಎಲ್ಲ ನಿಂದೆ. ಪ್ರಿಯಾನ ನೀವು ನಿಜವಾಗ್ಲೂ ಮದುವೆ ಆಗ್ತೀರಾ? ಎಸ್ ಮ್ಯಾನ್, ಮದುವೆ ಆಗ್ತೀನಿ. ಯಾಕೆ ಬಾಸ್? ಬಿಕಾಸ್ ಶಿ ಇಸ್ ಬ್ಯೂಟಿಫುಲ್. ಆ ಸೌಂದರ್ಯನ ಆರಾಧಿಸೋಕ್ಕೋಸ್ಕರ. ನಿಮ್ಗೆ ಆಲ್ರೆಡಿ ವೈಫ್ ಇದಾರಲ್ಲ ಬಾಸ್? ಗುಡ್ ಕ್ವಶನ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಲಿಸನ್, ಒಬ್ಬ ಹೆಂಡತಿ ಸಂಪಾದನೆ ಮಾಡೋದಕ್ಕೆ, ಇನ್ನೊಬ್ಬ ಹೆಂಡತಿ ಎಂಜಾಯ್ ಮಾಡೋದಕ್ಕೆ. ಲೈಫ್ ಇಸ್ ವೆರಿ ಶಾರ್ಟ್. ಆದ್ರೂ ಯೌವನ ಅನ್ನೋದು ನೀರ್ ಮೇಲಿನ ಗುಳ್ಳೆ ತರ. ಅದು ನಮ್ಮನ್ನು ಬಿಟ್ಟು ಹೋಗೋಷ್ಟರಲ್ಲಿ ಅದನ್ನ ನಾವು ಸಂಪೂರ್ಣವಾಗಿ ಅನುಭವಿಸ್ಬಿಡ್ಬೇಕು. ಸೊ ಒಂದೊಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು. ಐ ಥಿಂಕ್ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಟು ಯು. ಹಸ್ತೆ ಗಾತೆ ಜಹಾಂ ಸೆ ಗುಜರ್, ದುನಿಯಾ ಕಿ ತೋ ಪರ್ವಾನಾ ಕರ್. ಹಾಯ್ ಶ್ವೇತಾ ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್. ನಿನ್ನೆ ನೆನ್ಸ್ಕೊಂತಾ ಇದ್ದೆ, ಅಷ್ಟರಲ್ಲೇ ನಿನ್ ಮೊಬೈಲ್ ಅಲ್ಲಿ ಪ್ರತ್ಯಕ್ಷ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ಕನ್ಸಲ್ಲಿ ನೀನ್ ಬಂದಿದ್ದೆ. ಬಂದು ಬೇಡ, ಫೋನಲ್ಲಿ ಹೇಳಿದ್ರೆ ಸರಿ ಇರೋದಿಲ್ಲ. ನಾನೇ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದು ಹೇಳಿ. ಎಲ್ಲಿದೆಯಾ? ಈಸ್ ಇಟ್ ಡಾರ್ಲಿಂಗ್? ಇನ್ 2 ನಿಮಿಷ ರೆಕ್ಕೆ ಕಟ್ಕೊಂಡು ಅಲ್ಲಿ ಬಂದು ಲ್ಯಾಂಡ್ ಆಗ್ಬಿಡ್ತೀನಿ. ಓಕೆನಾ? ಓಕೆ ಡಾರ್ಲಿಂಗ್, ಬಾಯ್. ನೋಡ, ಊಟ ಮಾಡ್ಕೋ. ಯಾರಾದ್ರೂ ಫೋನ್ ಮಾಡಿದ್ರೆ ಬಾಸ್ ಬ್ಯುಸಿ ಆಗಿದ್ದಾರೆ, 6 ಗಂಟೆ ಮೇಲೆ ಫೋನ್ ಮಾಡೋದಕ್ಕೆ ಕೇಳು. ಶ್ವೇತಾ ಇಸ್ ವೇಟಿಂಗ್. ಬಾಸ್ ಯಾಕೋ ಓವರ್ ಸ್ಪೀಡ್ ಅಲ್ಲಿ ಇದ್ದಾರೆ. ಎಲ್ಲಿ ಆಕ್ಸಿಡೆಂಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಓ ಗಾಡ್, ಪ್ಲೀಸ್ ಸೇವ್ ಹಿಮ್. ಏನಯ್ಯ ಪರಮಶಿವಯ್ಯ, ಚೆನ್ನಾಗಿದ್ದೀನಯ್ಯ? ನಾನಾ ಇದೀನಿ. ಏನ್ ಮಾಡೋದು? ಟಿವಿ ನೋಡೋದು, ತಿನ್ನೋದು ಅಷ್ಟೇ. ಇದಾರೆ ಹಳೆಯಂದ್ರು. ಈ ಮನೇಲಿ ನಾವಿಬ್ರೆ DPs, ಅಂದ್ರೆ ದಂಡಪಿಂಡಾಸ್. ಕ್ರಿಕೆಟ್ ಮ್ಯಾಚ್ ಹಾಕೊಂಡು ಕೂತಿದ್ದೀನಿ, ಯಾವ್ದೋ ಹಳೇದು. ಏನ್ ಮಾಡೋದು, ಕೆಲಸ ಇಲ್ಲ. ಅಪ್ಪ, ಅವ್ರನ್ನ ಯಾಕೆ ದಂಡಪಿಂಡ ಅಂತೀಯ? ರಿಯಲ್ ಎಸ್ಟೇಟ್ ಟ್ರೈನಿಂಗ್ ತಗೋತಾ ಇದಾರೆ. ಓ, ಬೆಳಿಗ್ಗೆ ಪೂಜೆ ಮಾಡಿ ನಿನ್ನ ಕಿವಿಗೆ ಹೂವಿಟ್ಟಾಗಲೇ ಅನ್ಕೊಂಡೆ ನಿನ್ನ ಗಂಡನ ದಂಡಪಿಂಡ ಅಂತ ಕರೆದಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಯ್ತು, ಆಮೇಲೆ ಮಾಡ್ತೀನಿ.
ಓ ಅಂಕಲ್, ಅಮ್ಮ ಲಕ್ಷ್ಮೀ ಸುಂದ್ರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಕಲ್. ಈ ತಿಂಗಳು ಬಾಡಿಗೆ ಇದರಲ್ಲಿ 10,000 ರೂಪಾಯಿ ಇದೆ. ಹಾ. ಲೆಕ್ಕ ಹಾಕೊಮ್ಮ, ಲೆಕ್ಕ ಹಾಕೋ. ನೀವು ಸರಿ ಹೋಗಿ ಅಂಕಲ್. ಪಿಂಕಿನ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು, ಬರ್ತೀನಮ್ಮ. ಹಾ. ಲಕ್ಷ್ಮಿ ಒಂದ್ ನಿಮಿಷ, ಹಾರ್ಲಿಕ್ಸ್ ತಂದೆ. ರೀ, ಏನು ಅಂದ್ರೆ ಅಂಕಲ್ ಬಾಡಿಗೆ ಹಣ ಕೊಟ್ಟು ಹೋಗಿದ್ದಾರೆ. ಸರಿ. ಇಫ್ ಯು ಡೋಂಟ್ ಮೈಂಡ್, ಬ್ಯಾಂಕ್ ಅಲ್ಲಿ ಹಣನ ಡಿಪಾಸಿಟ್ ಮಾಡಿ ಬರ್ತೀರಾ ಪ್ಲೀಸ್? ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀಯಾ? ಹ್ಮ್. ಕೊಡ್ತೀನಿ ನೋಡು. ನಮ್ ಮನೆ ಕೆಲ್ಸ ಕಣೆ ಇದು, ಕಮಾಂಡ್ ಮಾಡ್ಬೇಕು. ಆಯ್ತು, ತಗೊಳ್ಳಿ. ಸರಿ. ಅವ್ರು ಕೊಡಿಯಪ್ಪ, ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಬರ್ತಾರೆ. ಅಯ್ಯೋ ಅಯ್ಯೋ, ಹಳಿ ಅಂದ್ರಿಗೆ ಯಾಕಮ್ಮ ಅಷ್ಟೊಂದು ತೊಂದ್ರೆ? ಅಯ್ಯೋ, ನನಗೆ ಯಾವ ಕಷ್ಟ ಮಾವಯ್ಯ, ನಮ್ ಮನೆ ಕೆಲ್ಸ ನಾವ್ ಮಾಡೋದಕ್ಕೆ ಕಷ್ಟನಾ? ಏನ್ ಲಕ್ಷ್ಮಿ, ಕೊಡಿ, ನಾನೇ ಕಟ್ಬಿಡ್ಬ. ಹಳಿ ಅಂದ್ರು ಸುಮ್ನೆ ಮುಲಾಜಿಗೆ ಅಂತ ಇದಾರೆ. ಪಾಪ ಅವ್ರಿಗೆ ಎಷ್ಟು ಕೆಲಸ ಇರುತ್ತೋ ಏನೋ. ಯಾಕಮ್ಮ ಅವ್ರಿಗೆ ತೊಂದರೆ ಕೊಡ್ತೀಯಾ? ಸರಿಯಪ್ಪ, ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ನೀನೇನ್ ಟೆನ್ಷನ್ ಆಗ್ಬಿಡಮ್ಮ, ಹೋಗ್. ಏನು ಅಂದ್ರೆ ನಾ ಬರ್ತೀನಿ. ಸರಿ. ಬರ್ತೀನಪ್ಪ. ಸೈಡ್ ನಿಂತ್ಕೊಳ್ಳಿ. ಹಾಲಿಟ್ಟಿದ್ದೀನಿ, ಜೋಪಾನ. ಬರ್ತೀನಿ. ಏ, ಮಧ್ಯಾಹ್ನ ಫೋನ್ ಮಾಡ್ತೀನಿ ಕಣೆ. ಹಾ. ಲೆಫ್ಟ್ ಅಲ್ಲೇ ಹೋಗು. ಹ್ಮ್. ವಿಟಮಿನ್ ಟ್ಯಾಬ್ಲೆಟ್ಸ್ ಗೊತ್ತು ತಾನೆ? ಲೇ ಮುದುಕ ನನ್ನ ಮಗನೇ, ನನ್ನ ಪಾಲಿನ ವಿಲ್ಲನ್ ಆಗೋದಿಲ್ಲ ನೀನು. ಪ್ರಪಂಚದಲ್ಲಿ ಎಷ್ಟೊಂದು ಜನಕ್ಕೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್, ಚಿಕನ್ ಗುನ್ಯ ಅಂತ ಬಂದು ಸಾಯ್ತಾರೆ. ಆದ್ರೆ ನೀನ್ ಮಾತ್ರ ಒಳ್ಳೆ ಗುಂಡ್ಕಲ್ಲಿನ ತರ ಸಾಯ್ದೆ ಇನ್ನೂ ಬದುಕಿದ್ಯಲ್ಲ. ಹಳಿ ಅಂದ್ರೆ ಏನೋ ಬೈತಿರಂಗಿದೆ. ನಿಮಗೆ ಹಂಗೆ ಕೇಳಿಸ್ತಾ? ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಿಮಗೆ ಯಾವ ರೀತಿ ಋಣ ತೀರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಮಾವ. ನೋಡ, ಈಗ ನಾನು ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್, ನಿನ್ಗೆ ಗೊತ್ತು ತಾನೆ? ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಬ್ಯಾಂಕಿಂದ ಫೋನ್ ಮಾಡ್ದಂಗೆ ಮಾಡ್ದೆ. ಓಕೆ ಓಕೆ ಬಾಸ್. ಓಕೆ. ಮೋನಿಕಾ ರೇಟ್ ಏನಾದ್ರು ಫೋನ್ ಮಾಡಿದ್ರೆ ಬಾಸು ಬಿಸ್ನೆಸ್ ವಿಷಯದಲ್ಲಿ ಬಿಸಿ ಆಗಿದ್ದಾರೆ ಅಂತ ಹೇಳು. ಓಕೆ? ಎಸ್ ಬಾಸ್. ಊಟ ದುಡ್ಡಿದ್ಯಾ? ಇದೆ ಬಾಸ್. ಊಟ ಮಾಡ್ಕೊಂಡು ಇಲ್ಲೇ ಇರು, ನಾನು ಹಿಂಗೆ ಹೋಗಿ ಬಂದ್ಬಿಡ್ತೇನೆ. ಓಕೆ, ಚೀರ್ ಅಪ್ ಮ್ಯಾನ್. ಛತ್ರಿ ಮುಂಡದು. ನಮಸ್ಕಾರ. ನಮಸ್ಕಾರ. ಅಯ್ಯೋ, ನಾಳೆ ಹೇಳಿ ಅಂದ್ರೆ ಯಾಕೆ? ಲೇ, ಒಗ್ಗಿರೋ ಟವಲ್ ತಗೊಂಬರೆ. ಟವಲ್ಲ? ಟವಲ್ ಯಾಕೆ? ಕೂತ್ಕೊಳ್ಳಿ ಹೇಳಿ ಅಂದ್ರೆ ಈಗ ಕೂತ್ಕೊಳ್ಳಿ. ಯಾಕೆಂದ್ರೆ ನೀವು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಮೊದ್ಲೇ? ಇಲ್ಲ 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 ಇಲ್ಲ, ನೀವು ತಿಳ್ಕೊಂಡಿರೋದು ತಪ್ಪು. ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಅಷ್ಟೇ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಹಾ. ನಾಳೆ ನೀವು ಮ್ಯಾನೇಜರ್ ಆಗ್ತಿರಲ್ಲ. ಓಹೋ, ಮ್ಯಾನೇಜರ್ ಟವಲ್ಲು, ಅಸಿಸ್ಟೆಂಟ್ ಮ್ಯಾನೇಜರ್ ಖರ್ಚಿಪ. ಎಕ್ಸ್ಕ್ಯೂಸ್ ಮೀ. ಹಲೋ ಬಾಸ್, ನಾನು KSRTC ಇಂದನಾ? ಜನರಲ್ ಮ್ಯಾನೇಜರಾ? ಸರಿ, ಏನ್ ವಿಷಯ? ನೀವೇನ 3 ದಿವಸದಿಂದ ಫೋನ್ ಮಾಡ್ತಿರೋದು? ಪರವಾಗಿಲ್ಲ, ಫೋನಲ್ಲೇ ಹೇಳಿ. ಏನ 50 ಹೊಸ ಬಸ್ಗಳಿಗೆ ಲೋನ್ ಬೇಕಾ? ನೋಡ್ರೆ, ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ದಯವಿಟ್ಟು ಅಂತ ಟೈಮಲ್ಲೆಲ್ಲ ಫೋನ್ ಮಾಡಿ ತಲೆ ತಿನ್ಬೇಡ್ರಪ್ಪ. ಒಂದ್ ಕೆಲಸ ಮಾಡಿ, ನಾಳೆ ಬ್ಯಾಂಕ್ ಹತ್ರನೇ ಬಂದ್ಬಿಡಿ. ಹೌದು, ಪ್ರಾಜೆಕ್ಟ್ ರಿಪೋರ್ಟ್ ಫೋನು ಅಲ್ಲೇ ಮಾತಾಡೋಣ ಸ್ವಾಮಿ, ಬಂದ್ಬಿಡಿ. ತಲೆ ತಿಂತಾರಪ್ಪ. ಸಾರಿ ಸರ್. ಅಳಿಯಂದ್ರೆ ನನ್ನ ಮಗಳು ಎಲ್ಲಾ ವಿಷಯನೂ ಹೇಳಿದಾಳೆ. ನಾನಂತೂ ಎಲ್ಲದಕ್ಕೂ ಓಕೆ. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ. ತಾವು ಹೂ ಅಂದ್ರೆ ಎಲ್ಲ ತಮ್ಮಿಷ್ಟ. ಅಳಿಯಂದ್ರದು ದೊಡ್ಡ ಮನಸ್ಸು. ಅಳಿಯಂದ್ರೆ ನಿಮ್ಮ ಅಂತಸ್ತಿಗೆ ಏನೋ ಕುಂದು ಬರ್ದಿರೋ ಹಾಗೆ ಮದುವೆ ಮಾಡ್ಕೊಡ್ತೀನಿ. ಹೈ ಕ್ಲಾಸ್ ಆಗಿರೋ ಛತ್ರನ ಬುಕ್ ಮಾಡ್ತೀನಿ. ಆಕಾಶದಷ್ಟಗಲ ಚಪ್ರ ಹಾಕ್ಸಿ, ಬಣ್ಣ ಬಣ್ಣದ ಹೂಗಳಿಂದ ತೋರಣ ಕಟ್ಟಿಸಿ, ಭೂಮಿ ತುಂಬಾ ಪೀಠಗಳನ್ನು ಹಾಕಿಸಿ, ಮುತ್ತುಗಳನ್ನೇ ಅಕ್ಷತೆಯನ್ನ ಕೊಟ್ಟು, ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ವೈಭವದಿಂದ ಮದುವೆ ಮಾಡ್ಕೊಡ್ತೀನಿ ಹೇಳಿ ಅಂದ್ರೆ. ಅಯ್ಯೋ, ಅಷ್ಟೊಂದೆಲ್ಲ ಯಾಕೆ? ಐ ಡೋಂಟ್ ಲೈಕ್ ಆಲ್ ದಿಸ್.
ತಿಳಿಮ ಏನ್ ಹೇಳಿ ಅಂದ್ರೆ ಅದು ಸಿಂಪಲ್ ಆಗಿ ರಿಜಿಸ್ಟರ್ ಮದುವೆನೇ ಸಾಕು, ಅದೇ ಬೆಸ್ಟ್ ಅಮ್ಮ ಅಲ್ವಾ? ಏ, ಇದು ಒಂದು ವಿಷಯದಲ್ಲಿ ಮಾತ್ರ ಅಡ್ಡಿಪಡಿಸ್ಬೇಡಿ ನೀವು. ಯಾಕೆಂದ್ರೆ ನನಗಿರೋದು ಒಬ್ಬಳೆ ಮಗಳು, ವೈಭವದಿಂದ ಮದುವೆ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅಮ್ಮ ಪ್ರಿಯ, ಅಳಿ ಅಂದ್ರೆ ನೀನಾದ್ರೂ ಸ್ವಲ್ಪ ಹೇಳಮ್ಮ. ಪ್ಲೀಸ್ ಒಪ್ಕೊಳ್ಳಿ. ಒಪ್ಕೊಳ್ಳೇಬೇಕಾ? ಸುಂದರಿ ಗಂಡ ಸದಾನಂದ